ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಬಂದುಬಿಟ್ಟು ಸೆಕೆಂಡ್ PUC ಓದ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಆ್ಯಂಡ್ KCET ಬರೀಬೇಕು ಅಂತ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ನೋಟಿಫಿಕೇಷನ್ನು ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ. ಯಾರ್ಯಾರು KCETಗೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದೀರಾ, ತುಂಬ ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮನ್ನು ಫೇಸ್ ಮಾಡಿದರು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕಂಪ್ಲೀಟ್ ಮಾಡಿದ್ದೀರಾ, ಬಟ್ ನೀವು ಕಂಪ್ಲೀಟ್ ಮಾಡಿರ್ಬೋದು ಅಥವಾ ಪ್ರಾಬ್ಲಮನ್ನು ಫೇಸ್ ಮಾಡಿರ್ಬೋದು. ಎಲ್ಲರಿಗೂ ಕೂಡ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿನ್ನೆ ಬಂದಂಥ ನೋಟಿಫಿಕೇಷನ್ 13/2/2026 CET 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಣೆ. ಅಂದರೆ ಇದರಲ್ಲಿ ನೋಡಿ, ದಿನಾಂಕ 23/4/2026 ಮತ್ತು 24/4/2026 ನಡೆಸಲಾಗುವ CET 2026 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/2/2026 ಮತ್ತು ಶುಲ್ಕ ಪಾವತಿಸಲು 18/2/2026 ಎಂದು ಸೂಚಿಸಲಾಗಿದೆ. ಅಂದರೆ ನಿಮಗೆ ಪ್ರೀವಿಯಸ್ಲಿ ಅಪ್ಲಿಕೇಶನನ್ನು ಹಾಕಲಿಕ್ಕೆ 16/2/2026 ಅಂತ ಹೇಳಿದರು, ಆ್ಯಂಡ್ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ 18/2/2026 ಅಂತ ಹೇಳಿದರು. ಸೊ ಆದರೆ ಸುಮಾರು 2,87,909 ಅಭ್ಯರ್ಥಿಗಳು CET 2026ಕ್ಕೆ ನೋಂದಾಯಿಸಿಕೊಂಡಿರುತ್ತಾರೆ. ಹತ್ರ 2,90,000 ಜನ, ಆಲ್ಮೋಸ್ಟ್ 2,90,000 ಜನ ಆಲ್ರೆಡಿ ನೋಂದಾಯಿಸಿಕೊಂಡಿದ್ದಾರೆ. ಯೂಶ್ವಲ್ ಆಗಿ ಏನಾಗುತ್ತೆ ಅಂತ ಕೇಳಿದರೆ CETಯಲ್ಲಿ ಮೋರ್ ದ್ಯಾನ್ 3,50,000 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಮಾಡ್ತಾರೆ. ಇರೆಸ್ಪೆಕ್ಟಿವ್ ಅಂದರೆ ಅವ್ರು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬಟ್ ದೇ ಶುಡ್ ಅಂದರೆ ಲಾಸ್ಟ್ 2 ಇಯರ್ಸಿಂದ ಮ್ಯಾಂಡೇಟರಿ ಮಾಡಿದ್ದಾರೆ. ಎಲ್ಲರೂ ಕೂಡ KE ವೆಬ್ಸೈಟಲ್ಲಿ ನೀವು ಇದು ಮಾಡಲೇಬೇಕು, ರಿಜಿಸ್ಟರ್ ಮಾಡಲೇಬೇಕು. ನೀವು ಓನ್ಲಿ ನೀಟ್ ಇದಾದರೂ ಕ್ಯಾಂಡಿಡೇಟ್ ಆದರೂ ಕೂಡ KE ಇದರಲ್ಲಿ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಲೇಬೇಕು. ಯಾಕಂದರೆ ಕರ್ನಾಟಕದ ಮೆಡಿಕಲ್ ಕಾಲೇಜ್ನ ಸೀಟನ್ನು ನಮ್ಮ KE ಕಡೆಯಿಂದ ಅವರು ಇದು ಮಾಡ್ತಾರೆ, ಅಲಾಟ್ ಮಾಡ್ತಾರೆ. ಸೊ ಅದಕ್ಕೆ ನೀವೀಗ ಓನ್ಲಿ ನೀಟ್ ಬರೆಯೋದಾದರೂ, ಓನ್ಲಿ ನೀಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದರೂ ಕೂಡ ಲೇಟರ್ ನಿಮ್ಮದು ನೀಟ್ ಎಕ್ಸಾಮ್ ಆದಮೇಲೆ ಅದರ ಸ್ಕೋರ್ನು ಕೂಡ KEಯಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಅದೆಲ್ಲ ಮುಂದೆ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ದಟ್ ಈಸ್ ವೈ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಮೋರ್ ದ್ಯಾನ್ 3,50,000 ಸ್ಟೂಡೆಂಟ್ಸ್. ಓಕೆ, ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ಗಳಿರೋದು ಅರೌಂಡ್ 1,00,000. ಅದು ನಾನು ಎಕ್ಸಾಕ್ಟ್ ಇದನ್ನು ನಂಬರ್ಸನ್ನು ಮುಂದಿನ ಇದರಲ್ಲಿ ಹೇಳ್ತೇನೆ ನಾನು ಮುಂದಿನ ವೀಡಿಯೋದಲ್ಲಿ. ಸೊ ಬಟ್ ನೀವು ಅಂದ್ಕೊಳ್ಬೇಡಿ ಸರ್ 3,50,000 ಸ್ಟೂಡೆಂಟ್ಸ್ಗಳಿದ್ದಾರೆ, ಇರೋದೇ 1,00,000 ಸೀಟ್ಸ್ ಅಂತ ಹೇಳ್ತೀರಾ. ಕಾಂಪಿಟೇಷನ್ನು ಎಲ್ಲರೂ ಕೂಡ ಇಲ್ಲಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಅಲ್ಲ. ಓಕೆ, ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಇದರಲ್ಲಿ ನೋಡಿ ಏನಾಗ್ತಾ ಇದೆ ಅಂತ ಕೇಳಿದರೆ 16/2/2026 ಮತ್ತು 18/2/2026 ಎಂದು ಪ್ರೀವಿಯಸ್ಲಿ ಹೇಳಿದರು. ಬಟ್ ಇಲ್ಲಿಯವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 22/2/2026 ರಾತ್ರಿ 11:59 ಹಾಗೂ 24/2/2026 ಸಂಜೆ 5:30 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. 22/2/2026 ಅಂದರೆ ಇವತ್ತು 14 ಅಂತ ಹೇಳಿದರೆ 6, 7, 8 ದಿನ ಟೈಮ್ ಇದೆ ನಿಮಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ. ಯಾರ್ಯಾರು ಇನ್ನೂ ಕೂಡ ಅಪ್ಲಿಕೇಶನನ್ನು ಹಾಕಿಲ್ಲ ದಯವಿಟ್ಟು ಹಾಕಿ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಅಪ್ಲಿಕೇಶನನ್ನು ಹಾಕಿದ್ದೀರಾ, ಬಟ್ ಕಾಲೇಜಿಗೆ ಹೋಗಿ ವೆರಿಫೈ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ವೆರಿಫೈ ಮಾಡ್ಕೊಳ್ಳದೇ ಇದ್ದರೆ ಮುಂದೆ ನಿಮಗೆ ರಿಸರ್ವೇಷನ್ ಕ್ಲೈಮ್ ಆಗೋದಿಲ್ಲ. ಇಟ್ ಮೈಟ್ ಬಿ ಎನಿಥಿಂಗ್, ನೀವು ಯಾವುದೇ ಆಗಿರ್ಬೋದು, ರೂರಲ್ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು. ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪ್ಲೀಸ್ ದಯವಿಟ್ಟು ಅಪ್ಲೈ ಮಾಡದೇ ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ. ಫಸ್ಟು ಸರ್ಟಿಫಿಕೇಟ್ಸನ್ನು ತಗೊಳ್ಳಿ, ಹೋಗಿ ಇದು ಮಾಡಿ. ಇವಾಗ ನೆಗ್ಲೆಕ್ಟ್ ಮಾಡಬೇಡಿ. ನನಗೆ ಬೋರ್ಡ್ ಎಕ್ಸಾಮ್ಸ್ ಇದೆ, ಬೋರ್ಡ್ ಎಕ್ಸಾಮ್ಸಿಗೆ ಓದಬೇಕು, ನನಗೆ ಟೈಮ್ ಸಾಕು, ಅದು ಬೇರೆ, ಅದು ಓದಲೇಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ ಕ್ಲೈಮ್ ಮಾಡಿ. ನಿಮಗಿದು ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಆ ಟೈಮಲ್ಲಿ ರಿಗ್ರೆಟ್ ಬೇಡ. ನಿಮ್ಮ ಹತ್ರ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅಥವಾ ನಿಮ್ಮದು ರೂರಲ್, ಕನ್ನಡ ಮೀಡಿಯಮ್ಮು, ಎಕ್ಸ್ ಡಿಫೆನ್ಸು, ಸ್ಪೋರ್ಟ್ಸು, ಅಥವಾ NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಅಥವಾ ನೀವು ಇದಾದರೆ ಯಾವುದು ಹೈದರಾಬಾದ್ ಕರ್ನಾಟಕ ರೀಜನ್ ಆಗಿದ್ದರೆ 371J ಸರ್ಟಿಫಿಕೇಟು, ಅದು ಎಲ್ಲದನ್ನು ತೊಗೊಂಡ್ಬೇಡಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದರೆ ನೀವು ಇದಕ್ಕೆ SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ, ದಯವಿಟ್ಟು ಮಾಡಿ. ಅಥವಾ ನೀವು ರೂರಲ್ ಕೋಟಾವನ್ನು ಕ್ಲೈಮ್ ಮಾಡೋದಾದ್ರೆ NCLC ಸರ್ಟಿಫಿಕೇಟನ್ನು ಕೊಡಬೇಕು, ದಯವಿಟ್ಟು ಮಾಡಿ. 22ವರೆಗೂ ಟೈಮ್ ಇದೆ, ಇನ್ನೂ ಕೂಡ 8 days ಟೈಮ್ ಇದೆ. ಸೊ ಯಾರ್ಯಾರು ಇನ್ನೂ ಅಪ್ಲೈ ಮಾಡಲಿಲ್ಲ ಅಪ್ಲೈ ಮಾಡಲಿಕ್ಕೆ ಹೇಳಿ. ಅಪ್ಲೈ ಮಾಡಿದವರು ವೆರಿಫೈ ಮಾಡದೇ ಇದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ವೆರಿಫೈ ಮಾಡದೇ ಇದ್ದರೆ ನಿಮಗೆ ಸ್ಪೆಷಲ್ ರಿಸರ್ವೇಷನ್ ಇದಾಗೋದಿಲ್ಲ, ಕ್ಲೈಮ್ ಆಗೋದಿಲ್ಲ. ಯಾವ್ಯಾವುದು ವೆರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ, ಯಾವ್ದು ಆನ್ಲೈನಲ್ಲಿ ವೆರಿಫೈ ಆಗುತ್ತೆ ಅದು ಆಗಿರುತ್ತೆ. ಓಕೆ, ಮತ್ತು ವೆರಿಫೈ ಮಾಡದೇ ಇದ್ದವರು ಆದಷ್ಟು ಬೇಗ ಮಾಡಿ. ಇಲ್ಲಿ ನೋಡಿ, ನಿಮಗೆ ಇದು ಏನು ಫೀಸ್ ಪೇಮೆಂಟ್ ಮಾಡಲಿಕ್ಕೆ 24/2/2026 ಟೈಮ್ ಇದೆ. ಬಟ್ ಅಲ್ಲಿವರೆಗೆ ವೆಯ್ಟ್ ಮಾಡಬೇಡಿ. 22ರ ಒಳಗಡೆ ಆದಷ್ಟು ಬೇಗ ಇದು ಮಾಡಿ, ಏನು ಅಪ್ಲೈ ಮಾಡಿ.
ಈಸಿಯಾಗಿ ಒಂದು 2 days ಟೈಮ್ ಇರುತ್ತೆ, ಇದು ಮಾಡಿ ಪೇಮೆಂಟನ್ನು ಮಾಡಿ ಆಯಿತಾ. ಆ್ಯಂಡ್ ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಡಿ. ಓಕೆ, ಮತ್ತು ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಇದ್ದವರು ಇನ್ನೂ ಮಾಡಬೇಕು ಅಂತಿದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ 22 ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ, ಈಗಾಗಲೇ ಅರ್ಜಿ ಸಲ್ಲಿಸಿರೋ ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರೋ ಬಗ್ಗೆ ಪರಿಶೀಲಿಸಿಕೊಳ್ಳಿ. ಇವಾಗಲೂ ಎಡಿಟಿಂಗ್ ಆಪ್ಷನ್ ಇದೆ, ಏನೇ ತಪ್ಪಾಗಿದ್ದರೂ ಕೂಡ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡೋ ಅರ್ಜಿಯಲ್ಲಿನ ಮಾಹಿತಿಗಳು ಸರ್ವರಲ್ಲಿ ಸೇವ್ ಆಗುತ್ತೆ. ಇನ್ನೂ ಕೂಡ ಎಡಿಟಿಂಗ್ ಮಾಡೋ ಆಪ್ಷನ್ ಇದೆ, ಏನೇ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಇವಾಗಲೇ ಸರಿ ಮಾಡ್ಕೊಳ್ಳಿ. ಲೇಟರ್ ಆನ್ ನಾನು ಅದು ಹಾಕಿಲ್ಲ ಇದು ಹಾಕಿಲ್ಲ, ಯಾಕಂದರೆ ನಿಮಗೆ ಕಟ್ ಆಫ್ ರ್ಯಾಂಕನ್ನು ನೋಡಿದಾಗ ನಾನು ಸ್ಪೆಷಲ್ ರಿಸರ್ವೇಷನ್ ಕೊಟ್ಟಿದ್ರೆ ಕನ್ನಡ ಮೀಡಿಯಂ ಅಥವಾ ರೂರಲ್ ಅಥವಾ ನಮ್ಮದು ಹೈದರಾಬಾದ್ ಕರ್ನಾಟಕ ಆರ್ ಎಲ್ ಸಮಥಿಂಗ್, ಏನು ಈಗ ಇದು ನಿಮ್ಮದು ಇನ್ಕಮ್ ಆ್ಯಂಡ್ ಕಡಿಮೆ ಇದ್ದಾಗ ಲೆಸ್ ದ್ಯಾನ್ 8 lakhs ಇದ್ದು ನೀವು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇದ್ದಿದ್ರೆ ನಿಮಗೆ SNQ ಕೋಟ ಆಗ್ಬೋದಿತ್ತೇನೋ, ಇದೆಲ್ಲ ಆಮೇಲೆ ಮಿಸ್ ಮಾಡ್ಕೊಳ್ಬೇಡಿ. ಡೋಂಟ್ ರಿಗ್ರೆಟ್ ಲೇಟರ್. ದಯವಿಟ್ಟು 22ರವರೆಗೆ ಟೈಮ್ ಇದೆ, ಮಾಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗದೇ ಇದ್ರೂ ಕೂಡ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿದ್ರೆ, ನಿಮ್ಮ ನೇಬರ್ಸ್ ಇದ್ದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸೆಕೆಂಡ್ PUC ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಲೇಟರ್ ಒಂದು ಸ್ಟೇಜಲ್ಲಿ ಈ ರಿಗ್ರೆಟ್ ಬೇಡ ಅಂತ ಹೇಳ್ತಾ ಇದ್ದೇನೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಓಕೆ, ಸೊ ಅದೇ ರೀತಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದರೆ ಮುಂದೆ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ತುಂಬ ವಿಷಯಗಳು ಕರ್ನಾಟಕದ ಯಾರೊಬ್ಬ ಯೂಟ್ಯೂಬರು ಕೂಡ ಕೊಟ್ಟಿರಲಿಕ್ಕಿಲ್ಲ ಅಂಥ ವಿಷಯಗಳು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾವುದೇ ಕಾಲೇಜಿದಾಗಿರ್ಬೋದು, ಸುಮ್ಮನೆ ಅವ್ರದ್ದು ವೆಬ್ಸೈಟಿಗೆ ಹೋಗಿ ಅಥವಾ ಕಟ್ ಆಫ್ ರ್ಯಾಂಕನ್ನು ತೋರಿಸ್ಕೊಂಡು ವೆಬ್ಸೈಟಲ್ಲಿ ಇರೋದನ್ನು ನಿಮ್ಮ ಮುಂದೆ ಶೋ ಮಾಡೋದಿಲ್ಲ. ರಿಯಲಿಸ್ಟಿಕ್ ಆಗಿ ಪ್ರತಿಯೊಂದು ಕರ್ನಾಟಕದ ಆಲ್ಮೋಸ್ಟ್ ಬೆಂಗಳೂರಿನ more than 80+ ಕಾಲೇಜಸ್ಗೆ ನಾನೇ ಪರ್ಸ್ನಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಎಲ್ಲ ಕಾಲೇಜಸ್ನ ಇನ್ಫಾರ್ಮೇಷನ್ನ ತಗೊಂಡಿದ್ದೇನೆ. ಸುಮ್ಮನೆ ಕಾಲೇಜ್ ಎದುರುಗಡೆ ಹಾಕಿರೋ ನೋಟಿಸ್ ಬೋರ್ಡಲ್ಲಿ ಹಾಕಿರೋ ಇನ್ಫಾರ್ಮೇಷನ್ನ ತಗೊಂಡು ನಿಮ್ಗೆ ಬಂದು ಹೇಳೋದಿಲ್ಲ, ಅಥವಾ ಅವ್ರ ವೆಬ್ಸೈಟಲ್ಲಿ ಹಾಕಿರೋ ಇನ್ಫಾರ್ಮೇಷನ್ನ ತಂದು ನಾನು ಹೇಳೋದಿಲ್ಲ. ರಿಯಲಿಸ್ಟಿಕ್ ಆಗಿ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿ, ದಟ್ ಟು ಇನ್ 3rd year ಆ್ಯಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿ ದ ರಿಯಾಲಿಟಿ ಆಫ್ ಪ್ಲೇಸ್ಮೆಂಟ್ ಇರ್ಬೋದು, ದ ರಿಯಾಲಿಟಿ ಆಫ್ ಕಾಲೇಜ್ ಇರ್ಬೋದು, ಲೆಕ್ಚರರ್ಸ್ ಹೇಗಿದ್ದಾರೆ, ಹೇಗೆ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾರೆ, ಎಲ್ಲದರ ಬಗ್ಗೆನೂ ಮಾತಾಡಿ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೇನೆ. ಸೊ ಈ ಚಾನಲಿಂದ ನಿಮಗೆ A to Z ಟ್ರೂ ಇನ್ಫಾರ್ಮೇಷನ್, ನಾಟ್ ಫ್ರಮ್ ದೇರ್ ವೆಬ್ಸೈಟ್. ಸುಮ್ಮನೆ ಅವರ ವೆಬ್ಸೈಟಿಂದ ತೆಗೆದು ಆ್ಯಸ್ ಇಟ್ ಇಸ್ ನಾನು ನಿಮ್ಗೆ ಹೇಳೋದಿಲ್ಲ. ಅದರ ಹಿಂದೆ ತುಂಬ ವಿಷಯಗಳಿದೆ. ವೆಬ್ಸೈಟಲ್ಲಿ ನೋಡಿದಾಗೆ ಅಥವಾ ನೀವು ಕಾಲೇಜಿಗೆ ವಿಸಿಟ್ ಮಾಡಿದ್ರು, ವೆಬ್ಸೈಟ್ ಅಲ್ಲ, ನೀವು ಅವರ ಕಾಲೇಜಿಗೆ ವಿಸಿಟ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂತ ಕೇಳಿದರೆ ಎದುರುಗಡೆ ಕಾಲೇಜಿನ ಎದುರುಗಡೆ ಹಾಗೆ ಹೀಗೆ ಅಂತ ಹಾಕಿರ್ತಾರೆ, ರಿಯಾಲಿಟಿ ಬೇರೆ ಇದೆ. ಇದೆಲ್ಲದನ್ನು ನಾನು more than 80+ ಕಾಲೇಜಸ್ಸಿಗೆ ಹೋಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಂಥ ವಿಡಿಯೋಗಳು ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 100% ಇದು ನಿಮಗೆ ಈ ಚಾನಲ್ ಅನ್ನೋದು 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.